ಏನು ಹೇಳಕ್ ಹೊರಟಿದ್ದಾರೆ ಚೌಕಿದಾರ್ ಮೂಲಕ? ಮೇನ್ ಆಗಿ ಅಪ್ಪ ಮಗನ ಒಂದು ಸಂಬಂಧ ಜಾಸ್ತಿ ಹೇಳಂಗಿಲ್ಲ. ಚೂಸಿ ಆಗ್ಬೇಕಾಗುತ್ತೆ ಸ್ಟೋರೀಸ್ ಅಲ್ಲಿ. ಆಗೋಷ್ಟೆಲ್ಲ ದೊಡ್ಡ ಸ್ಟಾರ್ ಆಗಿಲ್ಲ. ರಾಜ್ ಕುಟುಂಬದಿಂದ ಬಂದಿದ್ದೀರಾ ನೀವು. ಸೊ ಆ ಪ್ರೆಷರ್ನ ಎಕ್ಸ್ಪೆಕ್ಟೇಷನ್ನ ಸೊ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ನಮ್ಮನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡೇ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ಈ ಕುರಿ ಕತ್ತು ಕಡಿಯೋದು ಈಸಿನ ಮನುಷ್ಯನ್ ಕತ್ತು ಕುಯ್ಯೋದು ಈಸಿ? ಕಡಿಯೋದ್ರಲ್ಲಿ ನಾನು ಸ್ವಲ್ಪ ಎಕ್ಸ್ಪರ್ಟ್. ಸೊ ಹಾಗಾಗಿ ಬ್ಲಡ್ ತುಂಬಾ ನೋಡಿದೀನಿ, ಮನುಷ್ಯರೆಲ್ಲ ಕೋಲ್ಡಿದ್ದು. ಮಂಗಳೂರಲ್ಲಿ RJ ನಾಗರಾಜ್ ಆಗಿ ಎಲ್ರಿಗೂ ಪರಿಚಯ ಆಗಿದ್ರಿ. ಬೆಂಗಳೂರು ನಂಬ್ತಿರೋ ಬಿಡ್ತಿರೋ ನಾನೇ ಒಂದು 5 ಹೆಸರು ಇಟ್ಕೊಂಡಿದ್ದೆ. ಯಾವ್ದೊಂದು ಇವೆಂಟ್ಗೆ ಹೋಗಿದ್ದೆ, ಈಗ ನಿನ್ನ ಹೆಸರೇನು ಅಂತ ಕೇಳಿದ ಒಬ್ಬ. ನಮಸ್ಕಾರ ಕರ್ನಾಟಕ, ನಾನು ಪವಿತ್ರ ಬಿತ್ಕಲ್ಕಟ್ಟೆ. ಇವತ್ತು ಮನೆಯ ಮಗ ಸುಮಾರು ದಿನಗಳಾದಮೇಲೆ ಒಬ್ಬ ಸ್ಟಾರ್ ನಟನಾಗಿ ಮತ್ತೆ ಮನೆಗೆ ಬಂದರೆ ಹೆಂಗಿರುತ್ತೆ ಫೀಲು. ಸೊ ಆ ಫೀಲ್ ಇದೆ, ಆ ಒಂದು ವೈಬ್ ನಮ್ಮ FM ಸ್ಟೇಷನಲ್ಲಿದೆ. ಅದರ ಜೊತೆಗೆ ಮನೆ ಮಗ ದೊಡ್ಡ ಮನೆ ಕುಡಿಯನ್ನು ಕೂಡ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಸೊ ಚೌಕಿದಾರ್ ಅನ್ನುವಂತಹ ಸಿನಿಮಾದ ಮೂಲಕ ತೆರೆಯ ಮೇಲೆ ಬರೋದಕ್ಕೆ ರೆಡಿ ಆಗಿರುವಂತಹ ಪೃಥ್ವಿ ಅಂಬರ್ ಹಾಗೆಯೇ ಧನ್ಯ ರಾಮ್ಕುಮಾರ್ ಇವತ್ತಿನ ರೆಡ್ ರಿವೈಂಡ್ನಲ್ಲಿ ನನ್ನೊಟ್ಟಿಗೆ. ಸೊ ಇಬ್ಬರಿಗೂ ವೆಲ್ಕಮ್. ಸೊ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸೊ ಇಬ್ರು ಏನಾದರೂ ಕಾಂಪಿಟೇಷನ್ ಏನಾದರೂ ಮಾಡ್ತಾ ಇದ್ದೀರಾ ಏನು ಕತೆ? ಸೊ ವರ್ಷಕ್ಕೆ ಯಾರು ಅತಿ ಹೆಚ್ಚು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾರೆ ಅಂತ? ಸೊ ಓಕೆ. ಸೊ ಪೃಥ್ವಿ ಅಂತೂ ಎಲ್ಲ ಪೋಸ್ಟರ್, ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲಿ ನೋಡಿದ್ರು ಬರೀ ಪೃಥ್ವಿನೇ ಕಾಣಿಸ್ತಾ ಇದ್ದಾರೆ. ಸೊ ಏನು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ರೆಕಾರ್ಡ್ ಮಾಡಬೇಕು ಅಂತಿದೆ. ಸೊ ನಾವೆಲ್ಲ ಕೇಳಿದ್ದೀವಿ, ಅಣ್ಣವರು ಹಾಗೇನೆ ವಿಷ್ಣುವರ್ಧನ್ ಅವರು 7-8 ಸಿನಿಮಾಗಳು ವರ್ಷಕ್ಕೆ ಮಾಡ್ತಾ ಇದ್ರಂತೆ ಅಂತ. ಸೊ ಆ ಥರ ಏನಾದರೂ ಮಾಡೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಸೊ ಒಟ್ಟು ಎಷ್ಟು ಸಿನಿಮಾ ಬರ್ತಾ ಇದೆ ಈ ಸಲ ನಿಮ್ಮದು ಈ ವರ್ಷ? ಈ ವರ್ಷ ಅಂದರೆ 2-3. ಚೌಕಿದಾರ್ ಬಗ್ಗೆ ಮಾತಾಡೋದಾದರೆ, ಸೊ ಇಡೀ ವಿಶ್ವ ಒಂದು ಸಲ ಆ ಒಂದು ಪದಕ್ಕೆ, ಪರ್ಟಿಕ್ಯುಲರ್ ಆ ಒಂದು ಪದಕ್ಕೆ ಭಾರತದತ್ತ ನೋಡ್ತಾ ಇತ್ತು. ಇವತ್ತು ಅದೇ ಒಂದು ಟೈಟಲನ್ನು ಇಟ್ಕೊಂಡು ಸಿನಿಮಾ ಬರ್ತಾ ಇದೆ. ಸೊ ಇಬ್ಬರನ್ನೂ ಕೂಡ ಒಂದು ರೀತಿ ಡಿಫ್ರೆಂಟ್ ಲುಕ್ಕಲ್ಲಿ ನಾನು ನೋಡಿದೆ ಟ್ರೈಲರಲ್ಲಿ. ಕತೆ ಅಂತೂ ಏನೂ ಗೊತ್ತಾಗಲಿಲ್ಲ, ಬಟ್ ಸ್ಟಿಲ್ ಲುಕ್ ವೈಸ್ ಅಂತ ನೋಡಿದಾಗ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಸಿನಿಮಾ ಬಗ್ಗೆ ಹೇಳೋದಾದರೆ ಚೌಕಿದಾರ್, ನೀವು ಹೇಳಿದಾಗೆ ಟೈಟಲ್ ಒಂಥರ ಅಂದರೆ ಚೌಕಿದಾರ್ ಒಂದು ಮೀನಿಂಗ್ ಆದರೆ ಆಬ್ವಿಯಸ್ಲಿ ನರೇಂದ್ರ ಮೋದಿ ಸರ್ ಸಂಬೋಧಿಸ್ತಿದ್ದ ಆ ಹೆಸರಲ್ಲಿ. ಅದ್ರ ಜೊತೆ ಚೌಕಿದಾರ್ ಅಂದರೆ ಒಬ್ಬ ಕಾಯೋನು, ಒಬ್ಬ ಗಾರ್ಡ್. ನಮ್ಮ ಫ್ಯಾಮಿಲಿಗೆ, ಪ್ರತಿ ಫ್ಯಾಮಿಲಿಗೆ ಒಬ್ಬೊಬ್ರು ಚೌಕಿದಾರ್ ಇರ್ತಾರೆ. ಆ್ಯಂಡ್ ಸ್ಪೆಷಲಿ ಒಬ್ಬೊಬ್ರು ಒಂದೊಂದು ಕಾಲಘಟ್ಟದಲ್ಲಿ ಚೌಕಿದಾರ್ ಆಗ್ತಾರೆ ಪ್ರತಿಯೊಂದು ಫ್ಯಾಮಿಲಿಗೆ. ಸೊ ಆ ಅರ್ಥದಲ್ಲಿ ನಮ್ಮ ಸಿನಿಮಾಗೆ ಈ ಹೆಸರಿಟ್ಟಿರೋದು. ಸೊ ಧನ್ಯ ಅವರು ಎಂಟ್ರಿ ಆಗುತ್ತೆ ಚೌಕಿದಾರ್ ಸಿನಿಮಾಗೆ. ಸೊ ಯಾವ ಒಂದು ಆಸ್ಪೆಕ್ಟು ನಿಮಗೆ ತುಂಬ ಇಷ್ಟ ಆಗುತ್ತೆ ಚೌಕಿದಾರ್ ಒಪ್ಕೊಳ್ಳೋದಕ್ಕೆ? ಐ ಥಿಂಕ್ ಕಥೆ ಆಗಿರುತ್ತೆ. ಸಿನಿಮಾದಲ್ಲಿರುವಂಥ ಫ್ಯಾಮಿಲಿ ವ್ಯಾಲ್ಯೂಸ್, ಎಮೋಷ್ನಲ್ ಕೋಶಂಟ್ ಇರ್ಬೋದು, ನನಗೆ ತುಂಬ ಅಪೀಲ್ ಆಯಿತು. ಸೊ ನಾನು ಕಾಮೆಂಟ್ಸಲ್ಲೆಲ್ಲ ನೋಡ್ತಾ ಇದ್ದೆ ನಿಮ್ಮ ಟ್ರೈಲರ್ಗೆ. ಸೊ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಮೀನ್ ವೈಲ್ ಇನ್ನೊಂದು ಹೇಳಿ, ನಾರ್ಮಲಾಗಿ ಟ್ರೈಲರ್ ನೋಡಿದಾಗ ಓಕೆ ಇದೊಂದು ಕತೆ ಈ ಥರ ಏನೋ ಒಂದು ವಿಷಯನ ಹೇಳಬಹುದು ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಏನು ಹೇಳಕ್ಕೆ ಹೊರಟಿದ್ದಾರೆ ಚೌಕಿದಾರ್ ಮೂಲಕ? ಆ್ಯಕ್ಚುಲಿ ಅಪ್ಪ ಮಗನ, ಮೇಯ್ನಾಗಿ ಅಪ್ಪ ಮಗನ ಒಂದು ಸಂಬಂಧ ಆ್ಯಂಡ್ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ರೀತಿಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಎಲ್ಲವೂ ಅಂದರೆ ಗಂಡ ಹೆಂಡತಿ ಎಲ್ಲವೂ ಇದೆ. ಅದ್ರ ಜೊತೆ ಒಂದು ಸ್ವಲ್ಪ ಟಿಂಚ್ ಆಫ್ ಆ್ಯಕ್ಷನ್, ವಾಯ್ಲೆನ್ಸ್ ಎಲ್ಲ ಇಟ್ಟಿದ್ದಾರೆ. ಅದು ಆಬ್ವಿಯಸ್ಲಿ ಚಂದ್ರಶೇಖರ್ ಬಂಡ್ಯಪ್ಪ ಅವರ ಸಿಗ್ನೇಚರ್ ಸ್ಟೈಲ್ ಅಂತ ಹೇಳ್ಬೋದು. ಅವರು ಅದೇ ಥರ ಸಿನಿಮಾಗಳು ಮಾಡ್ತಾರೆ. ಸೊ ಇದು ಕೂಡ ಅಷ್ಟೇ. ಇದು ಏನೇ ಈ ಸಿನಿಮಾದಲ್ಲಿ ಏನೇ ಎಲಿಮೆಂಟ್ಸ್ ಇದ್ದು, ಏನೇ ಒಂದು ವರ್ಕ್ ಆಗಿದ್ರೆ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಆ್ಯಂಡ್ ಧನ್ಯ ಅವ್ರನ್ನ 100% ಅಂದರೆ ಎಲ್ಲರದು ಮೇಕ್ ಓವರ್. ಒಂಥರ ಸಾಯಿ ಕುಮಾರ್ ಸರ್ ಕೂಡ ಇದರಲ್ಲಿ, ಅಂದರೆ ನೀವು ಬೇರೆ ನೋಡಿದಾಗ ಅವರು ಒಂದು ಅವ್ರ ವಾಯ್ಸ್ ಆಗಿರಲಿ, ಅವರ ಅಂದರೆ ಕ್ಯಾರೆಕ್ಟರ್ ತುಂಬ ಡೈನಾಮಿಕ್ ಅನ್ಸುತ್ತೆ. ಇದರಲ್ಲಿ ತುಂಬ ಬೇರೆ ರೀತಿ ಮಾಡಿದ್ದಾರೆ. ಆ್ಯಂಡ್ ಧನ್ಯ ಅವರು ಅಷ್ಟೇ, ಅವ್ರನ್ನ ಪ್ರೀವಿಯಸ್ ಫಿಲ್ಮೋಗ್ರಫಿ ನೋಡೋದಕ್ಕೂ ಇದರಲ್ಲಿ ನೋಡೋದಕ್ಕೂ ತುಂಬ ಅಜಗಜಾಂತರವಾದ ಇದೆ. ಅವರಷ್ಟು ವರ್ಕ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಬಗ್ಗೆ. ಓಕೆ, ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಧನ್ಯ. ಜಾಸ್ತಿ ಹೇಳಂಗಿಲ್ಲ ಆಬ್ವಿಯಸ್ಲಿ, ಬಟ್ ಪಾತ್ರದ ಬಗ್ಗೆ ಹೇಳಂಗಿದ್ರೆ ನನ್ನ ಪಾತ್ರದ ಹೆಸರು ಚೈತ್ರ ಅಂತ. ಹಳ್ಳಿಲೇ ಬೆಳೆದಿರ್ತಾಳೆ, ಹೌದು. ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ಬೆಳೆದಿರೋವಂಥ ಹುಡುಗಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ಸ್ವಲ್ಪ ಮೆಚೂರ್ ಕ್ಯಾರೆಕ್ಟರ್ ಆ್ಯಂಡ್ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಬರುವಂಥ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಒಂದಷ್ಟು ಚೇಂಜಸ್ನ ತರುವಂಥ ಪರ್ಸನಾಲಿಟಿ ಇರುತ್ತೆ ನನ್ನಲ್ಲಿ. ಓಕೆ, ಸೂಪರ್. ಇನ್ನು ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಸೊ ಅಪ್ಪನ ಬಗ್ಗೆ, ಅಪ್ಪನಿಗೆ ತುಂಬ
ಬೇಗ ಕನೆಕ್ಟ್ ಆಗುವಂತಹ ಒಂದು ಹಾಡು. ಸೊ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ತುಂಬ ಜನ ಅದನ್ನು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಎಮೋಷನಲಿ ಆ ಹಾಡಿನ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಆ ಸಾಂಗನ್ನು ನೀವಿಬ್ಬರು ಕೇಳಿದಾಗ ಸೊ ಏನು ಫಸ್ಟ್ ಎಕ್ಸ್ಪ್ರೆಷನ್ ಅಥವಾ ಫಸ್ಟ್ ಎಮೋಷನ್ ಹೇಗಿತ್ತು ನಿಮ್ಮ ಕಡೆ ಅಂತ? ಗೊತ್ತಿರೋ ಹಾಗೆ ಅಮ್ಮ ಬಗ್ಗೆ ಬಹಳಷ್ಟು ಸಾಂಗ್ ಇದೆ, ಬಹಳಷ್ಟು ಕವಿತೆಗಳಿದೆ, ತುಂಬಾ ಜನ ಬರೀತಾರೆ. ಅಪ್ಪ ಬಗ್ಗೆ ಬಹಳಷ್ಟು ಕಡಿಮೆ ಇದೆ. ಅಂಡ್ ಅಪ್ಪ ನಿಜ ಜೀವನದಲ್ಲೂ ನಾನು ಅನ್ಕೊಂಡಿದ್ದು ಯಾರೇ ಅಪ್ಪ ಆಗಿರ್ಲಿ, ಅವ್ರು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ಹೇಳ್ಕೊಳಲ್ಲ, ಅವ್ರು ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರು ಏನು ಕಷ್ಟಪಟ್ಟಿದ್ದಾರೆ, ದಿನಂಪ್ರತಿ ಏನು ಮಾಡಿದ್ದಾರೆ ಅದಷ್ಟು ಕೇಳೋರು ಇರಲ್ಲ, ಅವ್ರು ಹೇಳೋದು ಇಲ್ಲ. ಸೊ ಅದಿದೆ. ಸೊ ಹಾಗಾಗಿ ಅದನ್ನ ಅಷ್ಟಾಗಿ ಪ್ರಾಯಶಃ ಸಿನಿಮಾದಲ್ಲಾಗಿರಲಿ ಅಥವಾ ಹಾಡುಗಳಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಈ ಥರ ಹಾಡು ಬಂದಾಗ ಒಂದು ರೀತಿಯಲ್ಲಿ ಖುಷಿ ಆಯಿತು. ಸೇಯಿಂಗ್ ಎಲ್ಲ ಅಪ್ಪಂದ್ರಿಗೂ, ಎಲ್ಲ ಸೆಲ್ಫ್ಲೆಸ್ ಅಪ್ಪಂದ್ರಿಗೂ ಡೆಡಿಕೇಟ್ ಮಾಡುವಂಥ ಹಾಡು ಆ್ಯಂಡ್ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ವಿಚಾರಗಳು. ನಾಗೇಂದ್ರ ಪ್ರಸಾದ್ ಸರ್ ಅದರ ಸಾಹಿತ್ಯ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಪ್ಪ ಬಗ್ಗೆ ಬಹಳಷ್ಟು ಕಡಿಮೆ ಇದೆ. ಆ್ಯಂಡ್ ಅಪ್ಪ ನಿಜ ಜೀವನದಲ್ಲೂ ನಾನು ಅನ್ಕೊಂಡಿದ್ದು ಯಾರೇ ಅಪ್ಪ ಆಗಿರಲಿ, ಅವ್ರು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ಹೇಳ್ಕೊಳಲ್ಲ, ಅವ್ರು ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರು ಏನು ಕಷ್ಟಪಟ್ಟಿದ್ದಾರೆ, ದಿನಂಪ್ರತಿ ಏನು ಮಾಡಿದ್ದಾರೆ ಅದಷ್ಟು ಕೇಳೋರು ಇರಲ್ಲ, ಅವ್ರು ಹೇಳೋದು ಇಲ್ಲ. ಅವ್ರಿಗೆ ಅವ್ರವ್ರ ಲೈಫಲ್ಲಿ ಅವ್ರವ್ರಿಗೆ ಅವ್ರವ್ರ ಅಪ್ಪ ಹೀರೋ, ಫಸ್ಟ್ ಹೀರೋ. ಸೊ ತುಂಬ ಕನೆಕ್ಟ್ ಆಗ್ತಾರೆ ಅಂತ ಅನಿಸ್ತು. ಓಕೆ, ಸೊ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗ? ಇಮೋಷ್ನಲ್ ಆಗುತ್ತೆ ಐ ಥಿಂಕ್ ಕೇಳಿದಾಗ. ನಮ್ಮ ನೆನಪುಗಳಿರ್ಬೋದು, ನಮ್ಮ ತಂದೆ ಜೊತೆ ಅದೆಲ್ಲ ನೆನಪಾಗುತ್ತೆ. ಐ ಥಿಂಕ್ ನಾನು ಮತ್ತು ನಮ್ಮ ಮಮ್ಮಿ ಒಟ್ಟಿಗೆ ಕೇಳಿದ್ವಿ ಆ್ಯಂಡ್ ವಿಜುವಲ್ಸ್ ಕೂಡ ನೋಡಿದ್ವಿ. ತುಂಬ ಇಷ್ಟ ಆಯಿತು. ಸೊ ಇನ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೂ ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರುವಂತಹ ಆ್ಯಕ್ಟರ್ಸ್ ಇದ್ದಾರೆ. ಸಾಯಿ ಕುಮಾರ್ ಅವರಿದ್ದಾರೆ, ಸುಧಾರಾಣಿ ಅವರಿದ್ದಾರೆ, ಶ್ವೇತಾ ಅವರಿದ್ದಾರೆ. ಸೊ ಅವರೆಲ್ಲರೊಟ್ಟಿಗೆ ತೆರೆಯನ್ನು ಹಂಚಿಕೊಳ್ಳುವಂತಹ ಅನುಭವ ಹೇಗಿತ್ತು? ಮೇಕಿಂಗ್ ಹೇಗಾಯಿತು? ಎಷ್ಟು ಟೈಮ್ ತಗೊಂಡ್ರಿ? ಬೇಗ ಮಾಡಿದ್ರು ಆ್ಯಕ್ಚುಲಿ, ಶೆಡ್ಯೂಲ್ ವೈಸ್ ತುಂಬ ಬೇಗ ಆಯಿತು. ಅದೇ ಹೇಳಿದ ಸಾಯಿ ಕುಮಾರ್ ಸರ್ ಆಗಿರಲಿ, ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಎಲ್ಲರೂ ಅಂದರೆ ಒಂದು ಒಳ್ಳೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಅದ್ಭುತವಾದ ಆ್ಯಕ್ಟರ್ಸ್. ಎಲ್ರಿಗೂ ಕಾಂಟ್ರಾಸ್ಟ್ ಆಗಿರುವಂತಹ ಪಾತ್ರಗಳು ಇವರಲ್ಲಿ ನಿರ್ದೇಶಕರು ಕೊಟ್ಟಿರುವಂಥ. ಸುಧಾರಾಣಿ ಮ್ಯಾಮ್ನ ಪ್ರಾಯಶಃ ಕಾಪ್ ಆಗಿ ನೋಡಿರಲ್ಲ. ಸಾಯಿ ಕುಮಾರ್ ಸರ್ ಕೂಡ ಅಷ್ಟೇ, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತೀರಾ ಡಿಫ್ರೆಂಟ್. ಶ್ವೇತಾ ಮ್ಯಾಮ್ ಕಮ್ ಬ್ಯಾಕ್ ಅಂತ. ಹೌದು ಹೌದು, ಸೀರಿಯಲಲ್ಲಿ ನೋಡ್ತಾ ಇದ್ವಿ ಅವರನ್ನ, ಸಿನಿಮಾದಲ್ಲಿ ಮತ್ತೊಂದ್ಸಲ. ಹಾಗಾಗಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಇದು ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ತುಂಬ ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ಇಮೋಷನಲಿ ಒಂದಷ್ಟು ಸೀನ್ಸ್ಗಳಿರುತ್ತೆ, ತುಂಬ ಇನ್ವಾಲ್ವಿಂಗ್ ಸೀನ್ಸ್ಗಳು ಇದ್ದಿದ್ದರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಸೊ ದಿಯಾದಲ್ಲಿ ನಾವು ನಿಮ್ಮನ್ನ ಅಮ್ಮನೊಟ್ಟಿಗಿನ ಒಂದು ಕನೆಕ್ಷನ್ ಅದು ಎಲ್ಲರನ್ನೂ ಕೂಡ ಹಿಡಿದಿಟ್ಟಿತ್ತು. ಸೊ ಇವಾಗ ಸಾಯಿ ಕುಮಾರ್ ಸರ್ ಜೊತೆಗೆ ಅಪ್ಪ ಮಗನ ಪಾತ್ರದಲ್ಲಿ ಅದೊಂದು ಬಾಂಡ್ ಶೇರ್ ಮಾಡ್ಕೊಳ್ತಿದ್ದೀರಾ. ಆ್ಯಂಡ್ ಆ ಮೇಕ್ ಓವರ್ರೇನೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ ಸಾಯಿ ಕುಮಾರ್ ಸರ್. ಅದು ಈ ಸಿನಿಮಾಗಂತಾನೆ ಆ ಥರ ಏನಾದರೂ ಬದಲಾವಣೆ ಮಾಡ್ಕೊಂಡ್ರ? ಆ್ಯಂಡ್ ಅವರೊಟ್ಟಿಗೆ ಶೂಟಿಂಗ್ ಟೈಮ್ಸ್ ಎಲ್ಲ ಹೇಗೆ? ಹೌದು, ಅವರು ತುಂಬ ಪಾತ್ರಕ್ಕೋಸ್ಕರ ತುಂಬ ಅಂದರೆ ಅವರೇ ರಿಸರ್ಚ್ ಮಾಡಿಕೊಂಡು ಹಿಂಗೆ ಮಾಡೋ ಡ್ರೆಸ್ ಹೀಗಿರಬೇಕು, ಅವರ ಫೇಸ್ ಈ ಥರ ಕಾಣಿಸ್ಬೇಕು, ನಾನು ನಡೆಯೋದು ಕೂಡ ಒಂಥರ ಬೇರೆ ಟೈಪ್ ಆಫ್ ವಾಕ್ ಇರಬೇಕು, ಅದನ್ನೆಲ್ಲ ಅವರೇ ಡಿಸೈನ್ ಮಾಡಿಕೊಂಡು ಬಂದಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರು ತುಂಬ ಅದೇ ನಾವು ಮಾತಾಡ್ಕೊತೀವಿ, 50 years ಆಯಿತು ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದು. ಈಗಲೂ ಅಷ್ಟೇ ಎಂತೂಸಿಯಾಸಮ್ ಇಟ್ಕೊಂಡಿದ್ದಾರೆ. ಒಂದು ಯಾವುದೋ ಒಂದು ಶಾರ್ಟ್ ಇದೆ ಅಂತ ಹೇಳಿದ್ರೆ, ಒಂದು ಮಕ್ಕಳು ಅಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀದಂದು ಎಕ್ಸಾಮ್ ಬರೆಯುವಾಗ ಏನೊಂದು ಟೆನ್ಷನ್ ಇರುತ್ತೆ, ಆ ಟೆನ್ಷನ್ ಈಗಲೂ ಅವರು ಮುಗ್ತಾರೆ. ಅಂದರೆ ಫ್ರೀ ಆಗಿರ್ಬೋದಲ್ಲ, ಆರಾಮಾಗಿರ್ಬೋದು. ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ಮೇಲೆ ಎಲ್ಲನೂ ಈಸಿ. ಬಟ್ ಅವ್ರು ಸ್ಟಿಲ್ ಅದೇ ಅಂತೂ ಏನು ಮಾಡಬೇಕು, ಹೇಗೆ ಕಾಣಿಸ್ಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡಿಬೇಕು, ಅವರೇ ಯೋಚನೆ ಮಾಡಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಸ್ಪೆಷಲಿ ಏನಾದರೂ ಅವ್ರು ಸರಿ ಅನಿಸಿಲ್ಲ ಅಂದರೆ ಅವರೇ ಒನ್ ಮೋರ್ ಅಂತ ಕೇಳ್ತಾರೆ ಡೈರೆಕ್ಟರ್ ಹತ್ರ. ಸೊ ಅದೆಲ್ಲ ಒಂಥರ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ, ಯಂಗ್ಸ್ಟರ್ಸ್ಗೆ ತೀರಾ ಇನ್ಸ್ಪೈರಿಂಗ್. ಆ್ಯಂಡ್ ಅವರು ಗೈಡ್ ಮಾಡ್ತಾ ಇರಲಿಲ್ಲ, ಅವ್ರು ಹೇಗಿರ್ಬೇಕು ಅಂತ ಅವರೇ ತೋರಿಸ್ತಾ ಇರ್ತಾರೆ. ಅವ್ರನ್ನ ನೋಡಿ ನಾವು ಕಲಿಯೋದು ಅಂತ. ಸೂಪರ್. ಇವ್ರು ಹೇಳ್ತಾರೆ, ಇವರು ನಾನು ಗ್ರೋಯಿಂಗ್ ಅಪ್ ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಸಾಯಿ ಕುಮಾರ್ ಸರ್. ಸೊ ನನಗೆ ಏನಂದರೆ ಅವ್ರ ಕೈಲಿ ಒಂದು ಡೈಲಾಗ್ ಹೇಳಿಸ್ಬೇಕು ಅಂತ ನನಗೆ ಆಸೆ. ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಲಾಸ್ಟ್ ಡೇ ಆಫ್ ಶೂಟ್ ಸರ್ ನನಗೆ ಒಂದು ಡೈಲಾಗ್ ನೀವು ಹೇಳಬೇಕು, ನಾನು ವಿಡಿಯೋ ಅದರದ ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ. ಆ್ಯಂಡ್ ಹಿ ಸೋ ಕೈಂಡ್, ನನ್ನನ್ನು ಅವ್ರ ಕ್ಯಾರವ್ಯಾನಿಗೆ ಕರೆದು ನಾನು ಸೆಲ್ಫಿ ವಿಡಿಯೋ ತಗೊಳ್ತಾ ಇದ್ದೆ. ಅವರ ಪೊಲೀಸ್ ಸ್ಟೋರಿದು ಒಂದು ಫೇಮಸ್ ಡೈಲಾಗ್ ಇದೆ, ಅದನ್ನು ಹೇಳಿ ಎಂಡಲ್ಲಿ ನನಗೆ ಬೆಸ್ಟ್ ವಿಶಸ್ ಕೊಟ್ಟರು, ಆಲ್ ದ ಬೆಸ್ಟ್ ನಿಮ್ಮ ಕರಿಯರ್ಗೆ ಅಂತ ಎಲ್ಲ. ಸೊ ಈ ಥರ ಎಷ್ಟೋ ಇನ್ಸಿಡೆಂಟ್ಸ್ ನಡೆದಿದೆ ನಮ್ಮ ಸೆಟ್ಟಲ್ಲಿ. ಅಂದರೆ ಊಟದ ವಿಚಾರ ಇರ್ಬೋದು, ಅಂದರೆ ಅವರೆಲ್ಲರನ್ನೂ ನೋಡ್ಕೊಳ್ಳೋ ಅಂಥ ಒಂದು ರೀತಿ ಇರ್ಬೋದು, ಎಲ್ರ ಬಗ್ಗೆ ಕನ್ಸರ್ನ್ ತೋರಿಸ್ತಾರೆ. ಪ್ರತಿಯೊಬ್ಬರ ಶಾರ್ಟ್ಗೂ ಅವರು ಇನ್ವಾಲ್ವ್ ಆಗಿರ್ತಾರೆ, ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ. ನನಗೂ ಕೂಡ ಎಷ್ಟೋ ಸಲ ಹೀಗೆ ಮಾಡ್ಬೋದು ಅಂತ
ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ಎಂಥೂಸಿಯಾಸಮ್ ಅವರಲ್ಲಿ ಇನ್ನೂ ಇದೆ. ಆ್ಯಂಡ್ ಅದಕ್ಕೆ ಅವರು ಬಹುಶಃ 50 ವರ್ಷ ಕಂಪ್ಲೀಟ್ ಮಾಡಿರೋದು. ಸೊ ಬ್ಲೆಸ್ಸಿಂಗ್ ನನಗೆ ಅವ್ರ ಹತ್ರ ಕೆಲಸ ಮಾಡಿರೋದು. ಸೂಪರ್. ಸೊ 4 ಲ್ಯಾಂಗ್ವೇಜಲ್ಲಿ ಕೂಡ ಇದನ್ನು ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ಆಲ್ರೆಡಿ ಕನ್ನಡದಲ್ಲಿ ನೀವೆಲ್ಲರಿಗೂ ಕೂಡ ಗೊತ್ತು. ಸೊ ಇಡೀ ದಕ್ಷಿಣ ಭಾರತವನ್ನು ರೀಚ್ ಮಾಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇಬ್ಬರು. ಐ ಆಲ್ವೇಸ್ ಬಿಲೀವ್ ಏನಂದರೆ ನಮ್ಮತನದ ಸ್ಟೋರಿ ಇದ್ದರೆ ಅದು ಹೊರಗಿನವ್ರಿಗೂ ಇಂಟ್ರೆಸ್ಟ್ ಆಗುತ್ತೆ ಅಂತ. ಸೊ ಇಲ್ಲೆಲ್ಲೋ ಇದು ಇಂಟೆನ್ಷನಲ್ ಆಗಿ ಎಲ್ಲೂ ಕೂಡ ಇದು ಈ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅನ್ನೋದು ಏನಿಲ್ಲ. ಕನ್ನಡ, ನಮ್ಮ ಕನ್ನಡದ ಅಚ್ಚ ಕನ್ನಡದ ಚಿತ್ರ, ನಮ್ಮ ನೇಟಿವಿಟಿ ಇರುವಂಥ ಚಿತ್ರ, ರೇಷ್ಮೆ ಅದು ಇದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗೆ ನಮ್ಮ ಸ್ಟೋರಿ ಆಗಿರೋದ್ರಿಂದ ಪ್ರಾಯಶಃ ಹೊರಗಿನವ್ರು ಕೂಡ ಇಂಟ್ರೆಸ್ಟ್ ಆಗಿರ್ತಾರೆ ನೋಡೋಕ್ಕೆ, ನಮ್ಮ ಒರಿಜಿನಲ್ ಸ್ಟೋರಿ ಆಗಿದ್ದಾಗ. ಯೂಶ್ವಲಿ ಅಂದರೆ ಇಲ್ಲ ಜನರಿಕ್ ಆಗಿ ಮಾಡಬೇಕಾಗತ್ತೆ, ಅಂದರೆ ಎಲ್ಲರಿಗೂ ಪರ್ಟೇನ್ ಆಗುವಂಥ ಸ್ಟೋರಿ ಮಾಡಬೇಕಾಗತ್ತೆ. ಬಟ್ ಇದಲ್ಲ, ಇದು ಅಚ್ಚ ಕನ್ನಡದೊಂದು ನಮ್ಮ ಕನ್ನಡದ ಕತೆ. ಸೊ ಹಾಗಾಗಿ ಬೇರೆಯವ್ರು ಇಂಟ್ರೆಸ್ಟ್ ಆಗಿರ್ತಾರೆ ಅನ್ನೋದು ಇದು. ಸೊ ಹಾಗಾಗಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟರ್ಸ್ ಮಾಡ್ತಾರೆ. ಬಟ್ ಇಟ್ ಇಂಟೆನ್ಷನಲಿ ವಾಸ್ ಮೇಡ್ ಫಾರ್ ಕನ್ನಡ ಫಿಲ್ಮ್. ಓಕೆ, ಸೂಪರ್. ಸೊ ನಿಮ್ಮ ರಿಯಲ್ ಲೈಫಲ್ಲಿ ಯಾರು ನಿಮ್ಮ ಚೌಕಿದಾರ್? ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬರು ಅಪ್ಪ, ಅಮ್ಮ, ವೈಫ್, ಮಗಳು. ಅಪ್ಪ ಅಮ್ಮ. ಸೊ ಯಾವುದಾದ್ರೂ ಒಂದು ಗುಣ, ಸೊ ಅಪ್ಪನಲ್ಲಿ ಈ ಥರ ಗುಣ ಇದ್ದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯ್ತಿದ್ದು ಅನ್ನೋದು ಒಂದು. ಈ ಗುಣ ನಾನು ಚೇಂಜ್ ಮಾಡ್ಕೊಂಡಿದ್ರೆ ಒಳ್ಳೇದಿತ್ತು ಅನ್ನೋದು ಆ ಥರದ್ದು ಯಾವುದಾದ್ರೂ ಇದೆಯಾ ನೋಟಿಸ್ ಮಾಡಿರೋದು? ಒಂದು ನೆಗೆಟಿವ್ ಅಂತ ಏನು ನಾನು ನೋಡಿಲ್ಲ, ಬಟ್ ಪಾಸಿಟಿವ್ಸ್ ತುಂಬಾ ಇದೆ. ಅವ್ರು ಕಲ್ಸ್ಕೊಟ್ಟಿರೋದು ತುಂಬಾ ಇದೆ. ಆದ್ರೂ ಅವ್ರನ್ನ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದಿರ್ತೀವಲ್ಲ, ಸೊ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕ್ವಾಲಿಟಿ ನಾವು ಅಳವಡಿಸ್ಕೊಂಡಿರ್ತೀವಿ. ಸೊ ಆ ಥರ ತುಂಬಾ ಕ್ವಾಲಿಟೀಸ್ ಇದೆ. ಓಕೆ ಓಕೆ, ಸೂಪರ್. ಸೊ ನಿಮಗೆ? ಅವ್ರ ಅಡ್ವೆಂಚರ್ ತುಂಬಾ ಇಷ್ಟಪಡ್ತಾ ಇದ್ರು ವಾಸ್ ಯಂಗ್. ಸೊ ಅದು ನನಗೆ ಅದು ಬಂದಿದೆ. ಆ್ಯಂಡ್ ಈಸ್ ಅ ಸೋಷಿಯಲ್ ವರ್ಕರ್. ಸಮಾಜದ ಕಡೆ ಅವರದೊಂದು ಪರ್ಸ್ಪೆಕ್ಟಿವ್ ಏನಿದೆ ಅದು ನನಗೆ ಬಹಳ ಎಫೆಕ್ಟ್ ಮಾಡುತ್ತೆ, ಇನ್ಸ್ಪೈರ್ ಮಾಡಿದೆ. ವೆರಿ ಹಾರ್ಡ್ ವರ್ಕರ್, ಫಾರ್ಮರ್ ಅವರು. ಸೊ ಈಗಲೂ ಅವರು ಕೆಲಸ ಮಾಡೋದು ನೋಡಿ, ಪ್ರತಿದಿನ ಕೆಲಸ ಮಾಡೋದು ನೋಡಿ ನಾನು ಮಾಡ್ತಾ ಹಾರ್ಡ್ ವರ್ಕ್ ಒಂದು ಸ್ವಲ್ಪನೂ ಇಲ್ಲ ಅಂತ ಅನ್ಸುತ್ತೆ ಅವ್ರ ಮುಂದೆ. ಸೊ ಅದೆಲ್ಲ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಮಂಗಳೂರಲ್ಲಿ RJ ನಾಗರಾಜ್ ಆಗಿ ಎಲ್ರಿಗೂ ಪರಿಚಯ ಆಗಿದ್ರಿ. ಸೊ ಇವಾಗ ಪೃಥ್ವಿ ಅಂಬರ್. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್, ಆ ಒಂದು ಲೈಫ್ ಜರ್ನಿ, ಇದುವರೆಗೆ ಬಂದಂಥ ಹಾದಿ, ಸೊ ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ಖುಷಿ ಅನ್ನೋದಕ್ಕಿಂತ ಇನ್ನ ಮಾಡೋದು ತುಂಬಾ ಇದೆ. ಏನು ನನ್ನ ಜರ್ನಿ ಒಂದು ಸ್ವಲ್ಪ ಬಂದಿರೋದಷ್ಟೇ. ಮಂಗಳೂರಿಂದ ಬೆಂಗಳೂರು ಬಂದಿದೆ ಅಷ್ಟೇ. 380 ಕಿಲೋಮೀಟ್ರು, ಇನ್ನ ತುಂಬಾ ಕಿಲೋಮೀಟರ್ಸ್ ಹೋಗ್ಬೇಕು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ದಿಯಾ ಆದ್ಮೇಲೆ ಬಹಳಷ್ಟು ಸಿನಿಮಾಗಳು, ಅಂದ್ರೆ ಯಾವುದೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದಾಗ ಪ್ರಿಫರ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ಸು. ಹಾಗಾಗಿ ಆ್ಯಂಡ್ ಜನ ಇಷ್ಟಪಡ್ತಾ ಇದ್ದಾರೆ, ಮಾತಾಡ್ತಾರೆ. ಸಿಕ್ಕಾಗೆಲ್ಲ ದಿಯಾ ಸಿನಿಮಾದ ಅಭಿನಯ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ನಾನು ಡೈರೆಕ್ಟರ್ಗೆ ಗ್ರೇಟ್ಫುಲ್ ಆಗಿರಬೇಕು, ನಮ್ಮ ಅಶೋಕ್ ಸರ್ಗೆ. ಅಷ್ಟೇ ಖುಷಿ ಇದೆ. ಬಟ್ ಇನ್ನು ಮಾಡೋದು ತುಂಬ ಇರೋದ್ರಿಂದ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಾಗರಾಜಿಂದ ಪೃಥ್ವಿ ಅಂಬರ ಚೇಂಜ್ ಆಗಿದ್ದು ಯಾವಾಗ, ಅಂಡ್ ಆ ಮೂಮೆಂಟ್ ಹೇಗಿತ್ತು ನಿಮ್ಗೆ? 2016 ಅಂದ್ರೆ ದಿಯಾ ಡೈರೆಕ್ಟರ್ ಹೇಳಿದ್ರು, ನಾಗರಾಜ್ ತುಂಬಾ ಕ್ಲೀಶೆ ಹೆಸರಪ್ಪ, ಸೆಟ್ಟಲ್ಲಿ ಒಂದು 4-5 ಜನ ನಾಗರಾಜ್ ಇರ್ತಾರೆ, ಚೇಂಜ್ ಮಾಡು ಅಂತ ಹೇಳಿದ್ರು. ಹಂಗಾಗಿ ಆವಾಗ ನಂಬ್ತಿರೋ ಬಿಡ್ತಿರೋ ನಾನೇ ಒಂದು 5 ಹೆಸರು ಇಟ್ಕೊಂಡಿದ್ದೆ. ಇದು ಇಡೋದು ಫೇಸ್ಬುಕ್ ಅಲ್ಲಿ ಹಾಕೋದು, ಆ ಹೆಸರು ಚೇಂಜ್ ಮಾಡೋದು, ಇದು ಯಾಕೋ ಚೆನ್ನಾಗಿಲ್ಲ, ಚೇಂಜು. ಎಷ್ಟು ತಮಾಷೆ ಮಾಡ್ತಾ ಇದ್ರೆ ಅಂದ್ರೆ, ಯಾವ್ದೊಂದು ಇವೆಂಟ್ಗೆ ಹೋಗಿದ್ದೆ, ಈಗ ನಿನ್ನ ಹೆಸರೇನು ಅಂತ ಕೇಳಿದ ಒಬ್ಬ. ಅಂದ್ರೆ ತುಂಬಾ ಚೇಂಜ್ ಮಾಡಿ, ಸುಮಾರು ಚೇಂಜ್ ಮಾಡಿಬಿಟ್ಟಿದ್ದೀರಾ ಅಂತ. ಓಕೆ ಓಕೆ ಓಕೆ. ಏನೆಲ್ಲ ಹೆಸರು ಇಟ್ಕೊಂಡಿದ್ರಿ? ಜಸ್ಟ್ ಕ್ಯೂರಿಯಸ್. ವಿಕ್ರಮ್ ಅಂತೆ, ಪೂರವ್ ಅಂತೆ, ಇನ್ನೊಂದು ಯಾವ್ದೋ ಎಲ್ಲ ಹೆಸರು ಇಟ್ಕೊಂಡು ಲಾಸ್ಟಿಗೆ ಪೃಥ್ವಿ ಬಂತು. ಬಟ್ ಫಸ್ಟ್ ಫಿಲ್ಮ್, ನಾನು ತುಳು ಫಸ್ಟ್ ಫಿಲ್ಮ್ ಅಂದ್ರೆ 2ನೇ ಸಿನಿಮಾ ರಿಲೀಸ್ ಆದಾಗ ಆ ಹೆಸರು ಇಟ್ಟಿದೆ, ಪೃಥ್ವಿ ಅಂಬರ್ ಅಂತ. ಯಾರು ಸಜೆಸ್ಟ್ ಮಾಡಿದ್ದ ಹೆಸರು ನಿಮಗೆ? ನೀವೇ ಚೂಸ್ ಮಾಡಿದ. ನನ್ನ ಅಂದ್ರೆ ನನ್ನ ಸೀನಿಯರು, ಅಂದ್ರೆ ನಾನು ಅಕ್ಕ ಅಂತ ಕರಿತೀನಿ ಅವ್ರನ್ನ, ನನ್ನ ಟೀಚರ್ ಮಗಳು, ಅವ್ರು ನ್ಯೂಮರಾಲಜಿಸ್ಟ್. ಸೊ ಅವ್ರಿಗೆ ನನ್ನ ಅಕ್ಷರ ಎಲ್ಲ ಅವರೇ ಸೆಟ್ ಮಾಡಿದ್ರು. ಹೆಸರು ನಾನೇ ಇಟ್ಟಿದ್ದು. ಅದೇ ನಾಗರಾಜ್ ಅಂದ್ರೆ ಆಬ್ವಿಯಸ್ಲಿ ಪೃಥ್ವಿ ಅನ್ನೋ ಮೀನಿಂಗೇ ಬರುತ್ತೆ. ಅಂಬಾರ್ ನಮ್ಮ ಊರ ಹೆಸರು, ಅಪ್ಪನ ಹೆಸರು ವೀರಪ್ಪ ಅಂಬಾರ್ ಅಂತ. ಓಕೆ, ಸೂಪರ್. ಆ್ಯಂಡ್ ಒಳ್ಳೆ ಡಾನ್ಸರ್ ನೀವು. ಸೊ ಅದರಲ್ಲೇನು 2 ಮಾತೆಲ್ಲ. ಸೊ ಡಾನ್ಸ್ ಒಂದು ರಿಯಾಲಿಟಿ ಶೋ ವಿನ್ ಕೂಡ ಆಗ್ತೀರಾ. ಸೊ ಅದು ಆ್ಯಕ್ಟಿಂಗ್ ಪಾತ್ಗೆ ಎಂಟ್ರಿ ಆಗೋದಕ್ಕೆ ಎಷ್ಟು ಹೆಲ್ಪ್ ಮಾಡ್ತು ನಿಮಗೆ? ಅಲ್ಲ, ನಂದೇನಂದ್ರೆ ನಾನು ಮೊದಲಿಂದ ಚೈಲ್ಡ್ಹುಡ್ ಇಂದ ನೋಡಿದೆಲ್ಲ ಬೇಕು ಅನ್ನೋ ಥರ, ನೋಡಿದೆಲ್ಲ ಕಲಿಬೇಕು ಅಂತ ಆಸೆ ನನಗೆ. ಮಾರ್ಷಲ್ ಆರ್ಟ್ಸ್ ನೋಡಿ, ಆಮೇಲೆ ಪೇಂಟಿಂಗ್ ಮಾಡ್ತಿದ್ದೆ, ಆಮೇಲೆ ಸ್ವಲ್ಪ ಸಿಂಗಿಂಗು, ಆಮೇಲೆ ಡ್ಯಾನ್ಸಿಂಗ್, ಆ ಥರ ಈಗೆಲ್ಲ ಹೆಲ್ಪ್ ಆಗ್ತಾ ಇದೆ. ಆಕ್ಟರ್ ಆಗಿರೋದ್ರಿಂದ ನಮಗೆ ಎಲ್ಲಾನು ಬೇಕಾಗುತ್ತಲ್ಲ. ಪ್ರತಿ ಅಂದ್ರೆ ಒಂದು ಪಾತ್ರ ಅಂತ ಮಾಡಿದಾಗ ಎವ್ರಿ ಪೀಸ್ ಆಫ್ ಇಟ್ ಬೇಕಾಗಿದೆ. ಸಿಂಗಿಂಗ್ ಏನಾದರೂ ಟ್ರೈ ಮಾಡಿರ್ತಾರೆ? ಇಲ್ಲ ಇನ್ನು ಮಾಡಿಲ್ಲ. ಮಾಡಿಸ್ತೀನಿ. ಇವ್ರು ಆಕ್ಚುಲಿ
ನನಗೆ ಗೊತ್ತು ಅವರು ಅದು ನೆಕ್ಸ್ಟ್ ಬರ್ತೀನಿ ನಾನು ಅವ್ರ ಹತ್ರ. ಸೊ ದಿಯಾ ಆದಮೇಲೆ ತುಂಬಾ ಬೇಡಿಕೆ ಬರ್ತಾ ಇದೆ ನಿಮಗೆ. ಸೊ ಇವಾಗ ನೀವು ಚೂಸಿ ಆಗಬೇಕಾಗುತ್ತೆ ಸ್ಟೋರೀಸಲ್ಲಿ. ಸೊ ಏನು ನೋಡಿ ಪಿಕ್ ಮಾಡ್ತೀರಾ? ಆಗೋಷ್ಟೆಲ್ಲ ದೊಡ್ಡ ಸ್ಟಾರ್ ಆಗಿಲ್ಲ, ಬಟ್ ಸ್ಟಿಲ್ ನಿಮಗೆ ಒಂದು ತಿಂಗಳಿಗೆ ಒಂದು 3-4 ಕತೆ ಬರೋದು ಎಲ್ಲ ಮಾಡೋಕ್ಕಂತೂ ಆಗಲ್ಲ. ನನಗೆ ಸಿನಿಮಾ ಏನಾದರೂ ಟೇಕ್ ಅವೇ ಕೊಡಬೇಕು ಅನ್ನೋದು, ಅಂದರೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅದು ಇದೆ ಅಂದರೆ ನಾನು ಮಾಡಲ್ಲ. ಫಾರ್ಮುಲಾ ಇದ್ರೆ ಅಂದರೆ ಫಾರ್ಮುಲಾ, ಒಂದು ಫೈಟು, ಒಂದು ಡ್ಯಾನ್ಸು, ಒಂದು ಸಿನಿಮಾ ಅಂತ ಅಂದರೆ ನಾನು ಮಾಡಲ್ಲ. ಏನಾದರೂ ಅಂದರೆ ನೋಡೋರಿಗೆ ಏನಾದರೂ ಒಂದು ಅಂದರೆ ಅವ್ರ ಲೈಫ್ಗೆ ಏನಾದರೂ ಒಂದು ಚಿಕ್ಕದಾಗಿ ಚೇಂಜಸ್ ಅದನ್ನು ಮಾಡಿ. ಬಿಕಾಸ್ ವಾಟ್ ಐ ಬಿಲೀವ್ ಇಸ್ ನಾವು ಏನು ನೋಡ್ತೀವೋ, ನಾವು ಏನು ಓದ್ತೀವೋ ಅದು ನಮ್ಮ ಡೈಲಿ ಲೈಫ್ ಡಿಸಿಷನ್ ಮೇಕಿಂಗಲ್ಲಿ ಅದು ಹೆಲ್ಪ್ ಆಗುತ್ತೆ ಭಾಳಷ್ಟು. ನಾನು ಏನೇ ಡಿಸಿಷನ್ ತೊಗೊಂಡ್ರು, ನಾನು ಏನು ನೋಡಿ, ನಾನು ಯಾವುದಕ್ಕೆ ಎಕ್ಸ್ಪೋಸ್ ಆಗಿದ್ದೀನಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ, ತಲೆಯಲ್ಲಿ ಅದು ಇರುತ್ತಲ್ಲ ಸಬ್ಕಾನ್ಷಿಯಸ್ಲಿ. ಸೊ ಹಾಗಾಗಿ ನಾನು ಮಾಡೋ ಸಿನಿಮಾ ಸ್ವಲ್ಪನಾದರೂ ಏನಾದರೂ ಒಂದು ಒಳ್ಳೆ ಪರಿಣಾಮ ಬೀರಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಅನಿಸಿಕೆ. ಸೊ ಹಾಗಾಗಿ ಅದೊಂದು ಪಾಯಿಂಟ್ ಇರುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಪೇಮೆಂಟ್ ಚೆನ್ನಾಗಿರಬೇಕು. ಸೊ ಈ ಸಿನಿಮಾಗೆ ಅಂತ ಚೌಕಿದಾರ್ಗೆ ಅಂತ ಏನಾದರೂ ಬೇರೆ ಸ್ಕಿಲ್ಸ್ ಏನಾದರೂ ಕಲ್ತಿರೋದು ಅಥವಾ ಪ್ರಿಪ್ರೇಷನ್ ಮಾಡಿರೋದು ಆ ಥರದ್ದು ಏನಾದರೂ ಇದೆ? ಕಲಿಯೋದು ಯಾವಾಗಲೂ ನಿರಂತರವಾಗಿ ನಡೀತಾ ಇರುತ್ತೆ. ಬಟ್ ನಾನು ಇದಕ್ಕೆ ಸ್ವಲ್ಪ ಮಾರ್ಷಲ್ ಆರ್ಟ್ಸ್ ಮೊದಲು ಮಾಡಿದ್ದೆ, ನಿಲ್ಲಿಸಿದೆ. ಇವಾಗ ಮತ್ತೆ ಈ ಸಿನಿಮಾ ಸ್ಟಾರ್ಟ್ ಆದಾಗ ಮಾಡಿದ್ದೆ, ವೆಯ್ಟ್ ಲಾಸ್ ಮಾಡಿದ್ದೆ, ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೆ. ಬಿಕಾಸ್ ಇದರಲ್ಲಿ PU ಕಾಲೇಜ್ ಆ ಥರ ಎಲ್ಲ ಇತ್ತು, 3 ಶೇಡ್ಸ್ ಇತ್ತು. ಹಾಗಾಗಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಈ ಸಿನಿಮಾಗೋಸ್ಕರ ಮಾಡಿದ್ದೆ. ಓಕೆ. ಸೊ ಈ ಕುರಿ ಕತ್ತು ಕಡಿಯೋದು ಈಸಿನ, ಮನುಷ್ಯನ ಕತ್ತು ಕುಯ್ಯೋದು ಎರಡೂ ಬೇಜಾರಿನ ವಿಷಯ ಅಲ್ಲ. ಕಡಿಯೋದ್ರಲ್ಲಿ ನಾನು ಸ್ವಲ್ಪ ಎಕ್ಸ್ಪರ್ಟ್, ಯಾಕಂದ್ರೆ ನಾನು ನಮ್ದು ಕಡಿಯೋದ್ರಲ್ಲೇ ಅವರು ಸ್ವಲ್ಪ ಎಕ್ಸ್ಪರ್ಟ್ ಅಲ್ಲ, ಪೋಲ್ಟ್ರಿ ಫಾರ್ಮ್ ಇತ್ತು ನಮ್ದು. ಸೊ ಓಕೆ, ಆಲ್ಮೋಸ್ಟ್ PU ಡಿಗ್ರಿ ತನಕ ನಾನು ದಿನ ಕೋಳಿ ಕಟ್ ಮಾಡಿನೇ ಕಾಲೇಜ್ಗೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ ಅದು. ಸೊ ಹಾಗಾಗಿ ಬ್ಲಡ್ ತುಂಬಾ ನೋಡಿದೀನಿ, ಮನುಷ್ಯರದೆಲ್ಲ ಕೋಳಿದು. ಸೊ ಇನ್ನು ಧನ್ಯಾ ಅವ್ರ ವಿಷಯಕ್ಕೆ ಬಂದರೆ, ಸೊ ರಾಜ್ ಕುಟುಂಬದಿಂದ ಬಂದಿದ್ದೀರಾ ನೀವು. ಸೊ ಫಸ್ಟ್ ಫೀಮೇಲ್ ಲೀಡ್ ನೀವು ಆ ಫ್ಯಾಮಿಲಿಯಿಂದ. ಸೊ ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ, ಆ ಪ್ರೆಷರ್ ಕೂಡ ಇರುತ್ತೆ ನಿಮಗೆ, ಲೈಕ್ ರೀಚ್ ಆಗಬೇಕು ಜನರ ಎಕ್ಸ್ಪೆಕ್ಟೇಷನ್ನ ಅಂತ. ಸೊ ಆ ಪ್ರೆಷರನ್ನ, ಆ ಎಕ್ಸ್ಪೆಕ್ಟೇಷನ್ನ ಸೊ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಪ್ರೆಷರ್ ಅನ್ನೋದಕ್ಕಿಂತ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ನಮ್ಮನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡೇ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಂದ್ರೆ ಆಗ ಒಂದು ಈಗೋ ಇರ್ಲಿ, ಏನಾದ್ರೂ ಇರ್ಲಿ, ಒಬ್ರು ನಮಗೇನಾದ್ರು ಹೇಳ್ತಾರೆ ಅನ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳೋದು, ಅದ್ಯಾವುದು ನಮಗೆ ಏನೋ ಅನ್ಸೋದಿಲ್ಲ ಅಲ್ವಾ. ನಾವು ನಮ್ಮ ಒಂದು ಪಾತಲ್ಲಿ, ನಮ್ಮ ದಾರಿಲಿ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾ ಹೋಗ್ತಾ ಇರ್ಬೋದು. ಸೊ PR ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ವಿ, ಸಡನ್ ಆಗಿ ಆ್ಯಕ್ಟಿಂಗಿಗೆ. ಸೊ ಆ ಒಂದು ಸ್ವಿಚ್ ಹೇಗಾಯಿತು? ಸ್ವಿಚ್ ಅನ್ನೋದಕ್ಕಿಂತ ಐ ಥಿಂಕ್ ಅದು ಯಾವಾಗಲೂ ನನಗೊಂದು ಆಸೆ ಇತ್ತು, ನಾನು ನಟನೆ ಮಾಡಬೇಕು. ನಾನು ಕೂಡ ತಾತ ಥರ ಇರ್ಬೋದು, ನಮ್ಮ ಅಂಕಲ್ಸ್ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಅವ್ರ ಥರ ಒಂದು ದಿವಸ ನಾನು ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋಂಥ ಒಂದು ಆಸೆ ಖಂಡಿತ ಇತ್ತು. ಆದರೆ ಭಯ ಕೂಡ ಇತ್ತು. ನಮ್ಮ ಫ್ಯಾಮಿಲಿಲಿ ಅದು ಯಾರು ಹುಡುಗಿರು ಇಲ್ಲ, ಹೆಣ್ಮಕ್ಳು ಸಿನಿಮಾ ಮಾಡಿರಲಿಲ್ಲ. ಬಟ್ ಕೆಲಸ ಮಾಡಿದಾಗ ನನಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಇಂಡಿಪೆಂಡೆನ್ಸ್ ಸಿಕ್ತಲ್ಲ. ಒಂದ್ಸಲ ನಾ ಇಂಡಿಪೆಂಡೆನ್ಸ್ ಟೇಸ್ಟ್ ಮಾಡಿದ್ಮೇಲೆ ಇದನ್ನೂ ನಾನು ಮಾಡ್ಬೋದು ಅಂತ ನನಗೆ ಒಂದು ಫೀಲಿಂಗ್ ಬಂತು. ಸೊ ಆಗ ಒಂದು ಭಯ ಹೋಗಿ ಕಾನ್ಫಿಡೆನ್ಸ್ ಬಂದಾಗ ನಾನು ಫ್ಯಾಮಿಲಿಗೆ ಹೇಳಿದ್ದು. ಓಕೆ. ಕಥೆಯನ್ನು ಚೂಸ್ ಮಾಡಬೇಕಾದ್ರೆ ಯಾವ ವಿಷಯವನ್ನು ನೀವು ತುಂಬ ಕಾನ್ಷಿಯಸ್ ಆಗಿ ಇಟ್ಟುಕೊಂಡು ಚೂಸ್ ಮಾಡ್ತೀರಾ? ಫ್ಯಾಮಿಲಿ ಆ ಥರ ಯೋಚನೆ ಮಾಡ್ತೀರಾ, ಅಥವಾ ನಿಮ್ಮ ಪಾತ್ರಕ್ಕೆ ಏನು ಸೂಟ್ ಆಗುತ್ತೆ ಆ ಥರ ಕಥೆನ ಆಪ್ಟ್ ಮಾಡ್ತೀರಾ? ಹೇಗೆ? ಕಥೆನೂ ಮುಖ್ಯ ಆಗಿರುತ್ತೆ, ನನ್ನ ಪಾತ್ರನೂ ಮುಖ್ಯ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಹಾಕಿರುವಂಥ ಒಂದಷ್ಟು ಲಿಮಿಟೇಷನ್ಸ್ ಇರ್ಬೋದು, ಅಥವಾ ಅವ್ರಿಗೆ ಇಷ್ಟ ಆಗುವಂಥ ಸ್ಟೋರೀಸ್ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿರ್ಬೋದು. ನಮ್ಮ ಅಜ್ಜಿ ತುಂಬ ಒಳ್ಳೆ ಆಯ್ಕೆಗಳು ಮಾಡ್ತಾಯಿದ್ರು ಕಥೆಗಳನ್ನ. ಸೊ ಅವರ ಒಂದು ಥಿಂಕಿಂಗ್ ಪ್ಯಾಟರ್ನ್ ನಮ್ಮ ಮಮ್ಮಿಗೆ ಕೂಡ ಇದೆ. ಸೊ ನಾನು ಮೋಸ್ಟ್ಲಿ ಎಲ್ಲ ನಮ್ಮ ತಾಯಿಗೆ ಬಿಟ್ಬಿಡ್ತೀನಿ, ಅವ್ರಿಗೆ ಗೊತ್ತು. ಸೊ ಅವರೇ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಅಂತ ಕತೆ ಬಂದಾಗ ಫಸ್ಟ್ ನಿಮ್ಮ ಅಮ್ಮನೇ ಕೇಳ್ಬಿಡ್ತಾರ ಅಥವಾ ನೀವು ಕೇಳಿಲ್ಲ? ಇಬ್ರು ಒಟ್ಟಿಗೆ ಕೂತ್ ಕೇಳ್ತೀವಿ. ಬಟ್ ಆ ಫೈನಲ್ ಡಿಸಿಷನ್ ಐ ಥಿಂಕ್ ನನಗಿಂತ ಅವ್ರಿಗೆ ಗೊತ್ತಿರುತ್ತೆ. ಓಕೆ. ನಮ್ಗೆಲ್ರಿಗೂ ಗೊತ್ತಾಗಿದ್ದು ನೀವು ಒಳ್ಳೆ ಸಿಂಗರ್ ಕೂಡ ಅಂತ. ಸೊ ನಮಗೋಸ್ಕರ ಒಂದೆರಡು ಲೈನ್. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಳ ನಿನ್ನಲ್ಲಿದೆ ಬಿಸಿಲ,
ಸುಡು ರಂಗೋಲಿಗೂ ತಾಳಂತಿದೆ. ಇವಾಗ ನೀವು ಟ್ರೈ ಮಾಡಿ. ಎಸ್ ಎಸ್ ಕರೆಕ್ಟ್. Any two lines. Any two lines. ಇಲ್ಲ ನೋ ಪ್ಲೇ ಬ್ಯಾಡ್ ಸಿಂಗರ್ ಅಂತ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಸೊ ಒಂದೆರಡು ಲೈನ್ ಪ್ಲೀಸ್ ಟ್ರೈ ಮಾಡಿ. ಬಾನಿಗೆ ಬಣ್ಣ ಹಚ್ಚೋನಾಗೆ ಅವಳು ಬಂದರು ಬರದಿದ್ರು ಪ್ರೀತಿಸಿದಳು, ಪ್ರೀತಿಸುವ ಕ್ಷಣ ಮಾತ್ರ ಅವಳು ಉಸಿರು ಉಸಿರಲೇ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಲಿರಿಕ್ಸ್ ಎಲ್ಲೆಲ್ಲ ಹೋಯ್ತು. ಚೆನ್ನಾಗಿ ಆಡಿದ್ರಲ್ವಾ? ನಾವೆಲ್ಲ ಕೋರಸ್ ಬೇರೆ ಕೊಟ್ಟಿದ್ದೀವಿ. ಸೊ ಈಗ ರ್ಯಾಪಿಡ್ ಫೈರ್ ರೌಂಡ್. ಓಕೆ, ರೆಡಿನಾ? ಸೊ ಧನ್ಯ ಅವರನ್ನ 3 ಪದದಲ್ಲಿ ವರ್ಣಿಸಬೇಕು ಅಂದ್ರೆ? ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರಾಂಗ್ ಅಂಡ್ ಹಾರ್ಡ್ ವರ್ಕಿಂಗ್. ಸೋ ಸ್ವೀಟ್, ಥ್ಯಾಂಕ್ ಯು. ಓಕೆ, ಪೃಥ್ವಿಯಲ್ಲಿರೋ 3 ಒಳ್ಳೆ ಗುಣ? ವೆರಿ ಕೇರಿಂಗ್, ಒಳ್ಳೆ ಗುಣ, ಒಳ್ಳೆ ಡಾನ್ಸರ್ ಆ್ಯಂಡ್ ಅದು ಸ್ಕಿಲ್ ಆಯಿತು. ಓಕೆ, ವೆರಿ ಕೇರಿಂಗ್. Okay. ಐ ಥಿಂಕ್ ಫ್ಯಾಮಿಲಿ ಮ್ಯಾನ್ ಓಕೆ ಆ್ಯಂಡ್ ಸ್ಟ್ರಾಂಗ್. ಓಕೆ, ಶೂಟಿಂಗ್ ಟೈಮಲ್ಲಿ ನೀವು ತಿನ್ನಕ್ಕೆ ಇಷ್ಟಪಡುವಂತಹ ಫುಡ್? ಕೆಲವೊಂದ್ಸರಿ ಡಯಟ್ ಅಲ್ಲಿ ಇರ್ತೀವಲ್ಲ, ಅದೇನು ಬರೀ ಚಿಕನ್ ಚಿಕನ್ ಚಿಕನ್. ನಂದೇನಂದ್ರೆ ಮೊದಲಿಂದ ಬರೀ ಚಿಕನ್ ಚಿಕನ್. ಇವರು ಕೋಳಿ ಕುಯ್ದಿ ಬರೀ ಸೆಟ್ಟಲ್ಲೂ ಬರೀ ಕೋಳಿ. ಸ್ಕೂಲಲ್ಲಿ ಹೆಸರಿದ್ದೆ ಕೋಳಿ ಅಂತ. ಕೋಳಿ ನಾಗರಾಜ್ ಅಲ್ಲ ಅಷ್ಟೇ, ಕೋಳಿ ಅಷ್ಟೇ. ನೀವು ಒಂದು ಫುಲ್ ಸರ್ಕಲ್ ಬಂದಿದ್ದೀರಾ ನೋಡಿ, ಅಲ್ಲಿ ಕೋಳಿ ಇಲ್ಲೂ ಕೋಳಿ. ತುಂಬಾ ಜನ ಕೇಳಿದ್ರು ಪೌಲ್ಟ್ರಿ ಫಾರ್ಮ್ ಇದೆ, ನಿಮ್ಗೆ ಯಾಕೋ ಚಿಕನ್ ಇಷ್ಟೊಂದು ಇಷ್ಟ ಅಂತ. ಈಗಲೂ ಇಷ್ಟನೇ. ಓಕೆ, ಸೊ ನಿಮ್ಮ ಫೇವ್ರೆಟ್ ಫುಡ್? ಏನಾದ್ರು ನಾನ್ ವೆಜ್ ಅಲ್ಲಿ ಇದ್ರೆ ತಿಂತೀನಿ. ಸೊ ಇಬ್ಬರಿಗೂ ನಾನ್ ವೆಜ್ಜೇ ಇಷ್ಟ. ಸಿನಿಮಾದ ಶೂಟಿಂಗ್ ಇಷ್ಟ ಆಗುತ್ತಾ ಅಥವಾ ವೆಕೇಶನ್ ಅಲ್ಲಿ ಎಲ್ಲಾದ್ರೂ ಹೋದಾಗ ಶೂಟ್ ಮಾಡ್ತೀವಲ್ಲ ಅದು ಇಷ್ಟ ಆಗುತ್ತಾ? ಆಬ್ವಿಯಸ್ಲಿ ಸಿನಿಮಾ ಶೂಟಿಂಗ್. ಸಿನಿಮಾ ಸೆಟ್, ಆನ್ ಸೆಟ್. ಓಕೆ, ಸೊ ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಏನಾಗಿರ್ತಾ ಇದ್ರಿ? ಏನೇನೋ ಆಗ್ತಿದ್ ನನಗೆ ಗೊತ್ತಿಲ್ಲ, ದೇವರಾಣಿಗೆ. ಬಟ್ ನನಗೆ ಮೊದಲಿಂದ ಇದ್ದಿದ್ದು ಆರ್ಮಿ ಸೇರ್ಬೇಕು ಅಂತ, ಚೈಲ್ಡ್ಹುಡ್ ಇಂದ ಇದ್ದಿದ್ದು. ಬಟ್ ಅಷ್ಟು ಹೈಟ್ ಸಾಕಾಗಲ್ವಾ ಅಂತ. ಹೈಟ್ ಇಲ್ಲ, ಸಾಕಾಗಲ್ಲ. ಸೊ ನೀವು ಸಿನಿಮಾಗೆ ಬರ್ತಾ ಆಲ್ರೆಡಿ ರಿಲೀಸ್ ಆಗಿರೋ ಯಾವ್ದಾದ್ರು ಸಿನಿಮಾದಲ್ಲಿ ಈ ಪಾತ್ರ ನನಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ತರದ್ ಯಾವ್ದಾದ್ರು ಒಂದು ಪಾತ್ರ? ಅಲ್ಲ, ನನಗ್ ಕೊಟ್ರೆ ಚೆನ್ನಾಗಿರ್ತದೆ ಅಂತ ಹೇಳಲ್ಲ ನಾನು. ನನಗ್ ಬಹಳ ಇಷ್ಟ ಉಗ್ರಂ ಸಿನಿಮಾ. ಓಕೆ ಓಕೆ, ಕ್ಯಾರೆಕ್ಟರ್ ನನಗೆ ಬಹಳ ಇಷ್ಟ. ಎನಿ ಕ್ಯಾರೆಕ್ಟರ್ ನಿಮ್ಗೆ? ನನಗೆ ಸಿನಿಮಾ ಅಂತ ಇಲ್ಲ, ಬಟ್ ಐ ವಾಂಟ್ ಟು ಪ್ಲೇ ಅ ಸ್ಪೈ. ಓ ಓಕೆ, ಅದಕ್ಕೆ ಹೇಳಿದ್ ನಾನು ಫುಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರು ಚೂಸ್ ಮಾಡಿ. ರಾಜಿ ಇದೆಯಲ್ಲ ಅದರಲ್ಲಿ ಆಲಿಯಾ ಭಟ್ ಆಲಿಯಾ ಭಟ್ ಅವರು. ಸೊ ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು ನಿಮ್ಗೆ ರಿಯಲ್ ಅನ್ಸುತ್ತಾ ಅಥವಾ ಫೇಕ್? ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ, ಎಲ್ಲ ಲವ್ ಎಟ್ ಸೋ ಮೆನಿ ಸೈಟ್ಸ್ ತರ. ಸೋ ಮೆನಿ. yes correct. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಲಾಸ್ಟ್ ಸರ್ಚ್ ಮಾಡಿರುವಂತಹ ನೇಮ್? ಐ ಡೋಂಟ್ ನೋ. ನಾನು ನೋಡೋಕ್ಕಾಗಲ್ಲ, ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ವಾ? ಐಪ್ಯಾಡ್ ಅಲ್ಲ, ಅಂದ್ರೆ ಮೊಬೈಲ್ ಇದ್ರೆ ಯಾವಾಗಲೂ ಹಿಂಗ್ ಮಾಡ್ತಾ ಇರ್ತೀನಿ ಅಂತ. ಐ ಆಮ್ ವೆರಿ ಸ್ಮಾರ್ಟ್ ಗರ್ಲ್, ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಸೊ ಫಿಲ್ಮ್ ಸ್ಟಾರ್ಸ್ ಬಗ್ಗೆ ಜನ ಅಸ್ಯೂಮ್ ಮಾಡ್ಕೊಂಡಿರುವಂತಹ ಒಂದು ದೊಡ್ಡ ಸುಳ್ಳು ಏನು? ಮೇ ಬಿ ತುಂಬಾ ದುಡ್ಡಿರುತ್ತೆ ಅಂತ ಅನ್ಕೊಂಡಿರ್ತಾರೆ ಏನೋ. ಹೌದು. ಸೊ ಪೃಥ್ವಿ ಅವರು ಯಾವ ಒಬ್ಬ ಡೈರೆಕ್ಟರ್ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ? ತುಂಬಾ ಡೈರೆಕ್ಟರ್ಸ್ ಲಿಸ್ಟ್ ಇದೆ ಮ್ಯಾಮ್. ನಾನು ಆಲ್ಮೋಸ್ಟ್ ಎಲ್ಲ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಟು ಸ್ಟಾರ್ಟ್ ವಿತ್ ಪ್ರಶಾಂತ್ ನೀಲ್ ಸರ್. ಸೊ ಗಾಸಿಪ್ ಮಾಡಬೇಕು ಅಂತ ಅನ್ಸಿದ್ರೆ ಫಸ್ಟ್ ಯಾರು ಕಾಲ್ ಮಾಡ್ತೀರಾ ನಿಮ್ಮಿಬ್ಬರಲ್ಲಿ? ಯಾರು? ಐ ಥಿಂಕ್ ದಿಗಂತ್. ಸೊ ಧನ್ಯ ಅವ್ರಿಗೆ ಒಂದಿಷ್ಟು ಕ್ವೆಶನ್ನು. ಸೊ ನೀವು ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಯಾವಾಗಲೂ ಮ್ಯಾಂಡೇಟರಿ ಕ್ಯಾರಿ ಮಾಡುವಂಥ ಒಂದು ಥಿಂಗ್? ಟಿಶ್ಯೂ. ಓಕೆ ಫೈನ್. ಸೊ ಫಸ್ಟ್ ಯಾವುದಾದ್ರೂ ಒಂದು ಫ್ಯಾನ್ ಮೂಮೆಂಟ್, ಇವಾಗ ನೀವು ಹೀರೋಯಿನ್ನು, ಸೊ ನಿಮಗೆ ಒಂದು ಫ್ಯಾನ್ ಮೂಮೆಂಟ್ ಆಗಿರೋದು ಯಾವುದಾದ್ರು ಒಬ್ಬ ಹೀರೋನ ಫಸ್ಟ್ ಟೈಮ್ ನೋಡಿರೋದು? ಶಾರುಖ್ ಖಾನ್. ಓಕೆ. IPL ಟೈಮಲ್ಲಿ ಎಷ್ಟೋ ವರ್ಷದ ಹಿಂದೆ ಅವ್ರನ್ನ ಒಂದೇ ಸ್ಟ್ಯಾಂಡಲ್ಲಿ ಇದ್ದೆ ನಾನು. ಅವ್ರನ್ನ ನೋಡ್ಬಿಟ್ಟು ನನಗೆ ಆ ಒಂದು ಫ್ಯಾನ್ ಮೂಮೆಂಟ್ ಅವಾಗ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ಸೂಪರ್. ಸೊ ನಿಮ್ಮ ಫ್ಯಾಮಿಲಿಲಿ ಯಾರು ನಿಮಗೆ ತುಂಬ ಅಡ್ವೈಸ್ ಮಾಡ್ತಾರೆ ಮತ್ತು ಯಾರ ಅಡ್ವೈಸ್ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ? ಪಪ್ಪ ಮಮ್ಮಿ ಇಬ್ರು. ಓಕೆ. ಆ್ಯಂಡ್ ನಮ್ಮ ಅಣ್ಣ ಅಂತಾನು ಹೇಳ್ಬೋದು ಅವ್ರು. ಸೊ ಸಿಂಗಿಂಗ್ ಅಥವಾ ಡಾನ್ಸಿಂಗ್ ಅಂತ ಬಂದರೆ ಯಾವುದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮಗೆ? ಡಾನ್ಸಿಂಗ್. ಇದುವರೆಗೆ ಮಾಡಿರುವಂತಹ ಸಿನಿಮಾಗಳಲ್ಲಿ ಒಂದಿಷ್ಟು ಜನ ಹೀರೋಸ್ ಜೊತೆ ನೀವು ಆ್ಯಕ್ಟ್ ಮಾಡಿರ್ತೀರಾ. ಯಾವುದಾದ್ರೂ ಒಬ್ಬ ಪರ್ಟಿಕ್ಯುಲರ್ ಹೀರೋ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಏನಾದರೂ ಬಂದರೆ ಯಾರನ್ನ ಚೂಸ್ ಮಾಡ್ತೀರಾ?
ಇವಾಗ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ. ಐ ಥಿಂಕ್ ನೆಕ್ಸ್ಟ್ ಸಿನಿಮಾ ಪೃಥ್ವಿ ಅವ್ರ ಜೊತೆಗೆ ಮಾಡ್ಬೋದು. ಪೃಥ್ವಿಗೆ ಇನ್ನೊಂದು ಸಿನಿಮಾ ಸಿಗ್ತೀವಿ. ಸೊ ಪೃಥ್ವಿ ಅವರಿಗೆ ಒಂದಿಷ್ಟು ಕ್ವೆಶನು. ಸೊ RJ ಟು ಆ್ಯಕ್ಟರ್, ಸೊ ಏನು ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ? ಆರ್ಜಿಂಗಲ್ಲಿ ಮೇ ಬಿ ಎಲ್ಲರ ಜೊತೆ ಮಾತಾಡೋದು ಕಾಲರ್ಸ್ ಹತ್ರ, ಅದು ಪರ್ಸನಲ್ ಕನೆಕ್ಟ್ ಇತ್ತು. ಅವ್ರವ್ರ ಸ್ಟೋರಿ ಎಲ್ಲ ಅವರು ಹೇಳೋರು, ಅದು ತುಂಬ ಮಿಸ್ ಮಾಡ್ಕೋತೀನಿ. ಸೊ ನಾವು ಆ್ಯಕ್ಟರ್ ಆಗಿ ಪೃಥ್ವಿ ನೋಡಿದ್ದೀವಿ, RJ ಆಗಿ ತುಂಬ ಕಮ್ಮಿ ಜನ ನಿಮ್ಮನ್ನು ಕೇಳಿಸ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಸೊ RJ ಆಗಿ ಪೃಥ್ವಿ ಅಂಬರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಹೇಗೆ ಇಂಟ್ರೊಡ್ಯೂಸ್ ಮಾಡಿ? ನೀವು ಕೇಳ್ತಾ ಇದ್ದೀರಾ ರೆಡ್ FM 93.5 ರೆಡ್ FM. ನಮಸ್ಕಾರ ಮಂಗಳೂರು, ಇದು RJ ನಾಗರಾಜ್ ಸಮಥಿಂಗ್ ಆ ಥರ ಹೋಗಿದೆ, ಅದು ಈಗ ಹೋಗಿದೆ. ಸೊ ನಿಮಗೆ ಫ್ಯಾನ್ಸ್ ಎಲ್ಲ ಗಿಫ್ಟ್ ಕೊಡ್ತಾ ಇರ್ತಾರೆ. ನಾನು ಅಷ್ಟು ಬೆಳೆದಿಲ್ಲ ಅಂತ ಹೇಳ್ಬೇಡಿ ಇವಾಗ, ಆಯಿತಾ? ಆ ಫ್ಯಾನ್ ಎಲ್ಲ ಗಿಫ್ಟ್ ಕೊಟ್ಟಿರ್ತಾರೆ. ಕೊಟ್ಟಿರೋ ಗಿಫ್ಟಲ್ಲಿ ಒಂದು ಯೂನಿಕ್ ಗಿಫ್ಟ್ ಅಂದರೆ ಯಾವುದು? RJ ಆಗಿದ್ದಾಗ ನಮ್ಮ ಮಂಗಳೂರಲ್ಲಿ RJ ಆಗಿದ್ದರಿಂದ ನನಗೆ ಈ ಬೀಚ್ ಸೈಡಿಂದ ತುಂಬ ಜನ ಕಾಲರ್ಸ್ ಇದ್ರು. ಸೊ ಅಲ್ಲಿಂದ ಒಬ್ರು ಹೆಸರು ಏನಂತ, ನಾನು ರಿಜು ಅವ್ರನ್ನ ಮತ್ಸ್ಯಕನ್ಯೆ ಅಂತ ಕರಿತಾ ಇದೀವಿ. ಹೆಸರು ನಂಗೆ ಮಾಡ್ತಾ ಇತ್ತು, ಸಾರಿ. ಯಾಕೆ ಅಂದ್ರೆ ಅವ್ರು ಯಾವಾಗ್ಲೂ ಮೀನ್ ತಗೊಂಡ್ಬಂದು ಕೊಡ್ತಾ ಇದ್ರು. ಅಷ್ಟಿಷ್ಟಲ್ಲ ಅಂದ್ರೆ ಲೈಕ್ ಅದನ್ನ ಎಲ್ಲ ಒಂದು 10-15 ಮನೆಗೆ ಹಂಚ್ಬೋದು. ಅಂದ್ರೆ ಅವ್ರ ಅಪ್ಪ ಬೋಟ್ ಇತ್ತೇನೋ, ಸೊ ಅಷ್ಟು ತಗೊಂಬಂದು ಕೊಡ್ತಾ ಇದ್ರು. ಅಷ್ಟು ಪ್ರೀತಿ ಅಂದ್ರೆ ಎಲ್ಲಾರು, ನಾವು ಅವ್ರು ತಂದು ಕೊಟ್ಟಾಗ ಎಲ್ಲ ಫುಲ್ ಎಲ್ಲ ಪ್ರತಿದಿನ ಎಲ್ಲ ಮನೇಲಿ ಮೀನು. ಸೊ ಅದು ಐ ಸ್ಟಿಲ್ ರಿಮೆಂಬರ್. ಓಕೆ, ಯಾವುದಾದ್ರೂ ಒಬ್ಬರ ಆ್ಯಕ್ಟರ್ ಬಯೋಪಿಕ್ ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಂದ್ರೆ, ಸೊ ಯಾರ ಬಯೋಪಿಕ್ ಅಲ್ಲಿ ಆ್ಯಕ್ಟ್ ಮಾಡೋ ಆಸೆ ಇದೆ ನಿಮ್ಗೆ? ಮೇ ಬಿ ಯಶ್ ಸರ್. ಅವ್ರೆಲ್ಲಿ ನಾನೆಲ್ಲಿ ಅದು ಬೇರೆ ವಿಚಾರ. ಬಯೋಪಿಕ್ ಮಾಡ್ಬೋದು ಅದೆಲ್ಲ. ಓಕೆ, ಅಂದ್ರೆ ಅವ್ರ ಸ್ಟೋರಿ ಬಗ್ಗೆ ಹೇಳ್ತಾರೆ, ನಾನು ಬಯೋಪಿಕ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಅವರು ಲೈಕ್ ಒಂದು ವಿದೌಟ್ ಬ್ಯಾಕ್ ಡ್ರಾಪ್, ಬ್ಯಾಕ್ಗ್ರೌಂಡ್ ಬಂದು ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ಅಲ್ಲ. ಓಕೆ. ಸೊ ಒಂದು ಲಾಸ್ಟ್ ರೌಂಡ್ ದಿಸ್ ಆರ್ ದಟ್ ಅಂತ. ಸೊ ಇದು ಸಿನಿಮಾ ರಿಲೇಟೆಡೇ ಇರುತ್ತೆ. ಸೊ ಲವ್ ಸ್ಟೋರಿ ಅಥವಾ ಥ್ರಿಲ್ಲರ್ ಅಂತ ಬಂದಾಗ ಯಾವುದನ್ನ ಚೂಸ್ ಮಾಡ್ತಾರೆ? ಥ್ರಿಲ್ಲರ್. ನೋಡೋದಕ್ಕೆ, ಆಕ್ಟ್ ಮಾಡೋದಕ್ಕೆ ಅಂತ. ಆಕ್ಚುಲಿ ಈವನ್ ಟು ಆಕ್ಟ್ ಐ ವುಡ್ ಸೇ. ನಿಮಗೆ ನನಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ. ಲವ್ ಸ್ಟೋರಿ ವಿತ್ ಕಾಮಿಡಿ ಇಲ್ಲ ಅಂದ್ರೆ ಲವ್ ಸ್ಟೋರಿ ಬೇಡ. ಶೂಟಿಂಗ್ ಇನ್ ರೈನ್ ಅಥವಾ ಶೂಟಿಂಗ್ ಇನ್ ಸಮ್ಮರ್? ರೈನ್. ಹೀಟ್ ಬೇಡ, ಕರಾವಳಿ ಅವ್ರು ಹೀಟ್ ಬೇಡ ಅಂತ ಹೇಳ್ಬಾರ್ದು. ಹೋಮ್ ಫುಡ್ ಅಥವಾ ಹೋಟೆಲ್ ಫುಡ್ ಡ್ಯೂರಿಂಗ್ ಶೂಟ್? ಡ್ಯೂರಿಂಗ್ ಶೂಟ್ ಯಾವ ಟೈಮಲ್ಲಿ ಎನಿ ಟೈಮ್ ಸಾಕಾಗೋಗಿದೆ ಹೋಟೆಲ್ ತಿಂದು. ಲೇಟ್ ನೈಟ್ ಶೂಟ್ ಅಥವಾ ಅರ್ಲಿ ಮಾರ್ನಿಂಗ್ ಶೂಟ್? ಲೇಟ್ ನೈಟ್ ಶೂಟ್. ಓಕೆ, ಎನಿಥಿಂಗ್ ಇಸ್ ಫೈನ್. ಓಕೆ, ರಿಹರ್ಸಲ್ ಅಥವಾ ಸ್ಪಾಂಟನಿಟಿ? ಬೋತ್. ರಿಹರ್ಸಲ್. ಓಕೆ. ಸೊ ಡೈರೆಕ್ಟರ್ಸ್ ಫೇವ್ರೇಟಾ ಅಥವಾ ಕ್ರೂಸ್ ಫೇವ್ರೇಟ್? ಬೋತ್. ಕ್ರೂಸ್ ಫೇವ್ರೇಟ್. ಇಬ್ರು. ಓಕೆ. ಯಾವ ಒಂದು ಕಾರಣಕ್ಕೆ ಚೌಕಿದಾರ್ ಸಿನಿಮಾನ ನಮ್ಮ ಕೇಳುಗರು ಅಥವಾ ನೋಡುಗರು ಬಂದು ಥಿಯೇಟರಲ್ಲಿ ನೋಡಬೇಕು ಅನ್ನೋದನ್ನು ಸಮ್ಮರೈಸ್ ಮಾಡಿ ಹೇಳೋದಾದ್ರೆ? ಕೆಲವರಿಗೆ ಆ್ಯಕ್ಷನ್ ಇಷ್ಟ ಇರುತ್ತೆ, ಅಥವಾ ಕೆಲವರಿಗೆ ಫ್ಯಾಮಿಲಿ ಡ್ರಾಮಾ ಇಷ್ಟ ಇರುತ್ತೆ. ಸೊ ಇದು ಎಲ್ಲವನ್ನ ಬ್ಲೆಂಡ್ ಮಾಡಿರುವಂಥ ಕತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಮೆಸೇಜನ್ನು ಎಂಟರ್ಟೈನಿಂಗ್ ವೇಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಲಿ ಚಂದ್ರಶೇಖರ್ ಬಂಡಿಯಪ್ಪ ಅವರ ಫಿಲ್ಮೋಗ್ರಫಿ ನೋಡಿದ್ರೆ, ಅವರ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಖಂಡಿತವಾಗ್ಲೂ ಬಂದು ಸಿನಿಮಾ ಖಂಡಿತವಾಗ್ಲೂ ನೋಡ್ಬೋದು. ವಂಡರ್ಫುಲ್ ಪರ್ಫಾರ್ಮೆನ್ಸ್, ಸಾಯಿ ಕುಮಾರ್ ಸರ್ ಆಗಿರಲಿ, ಶ್ವೇತಾ ಮ್ಯಾಮ್, ಧನ್ಯಾ ಅವರು, ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಮೋಷನಲಿ ತುಂಬ ಆಡಿಯನ್ಸ್ನ ಇನ್ವಾಲ್ವ್ ಮಾಡುವಂಥ ಸಿನಿಮಾ ಫಾರ್ ಶ್ಯೂರ್ ಅದು. ಆ್ಯಂಡ್ ಅಪ್ಪ ಬಗ್ಗೆ ಅಂದರೆ ಫಾದರ್ಸ್ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಹಾಗಾಗಿ ದೋಸ್ ಆರ್ ಆಲ್ ದ ರೀಸನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಸೊ ಚೌಕಿದಾರ್ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ಎಲ್ಲರ ಮನಸ್ಸನ್ನ ಗೆಲ್ಲಿ ಸಾಕಷ್ಟು ಯಶಸ್ಸು, ಖಂಡಿತ ನೋಡ್ತೀನಿ, ಸಾಕಷ್ಟು ಯಶಸ್ಸು ಸಿಗಲಿ, ಇನ್ನಷ್ಟು ಸಿನಿಮಾಗಳು ನಿಮ್ಮಿಂದ ಮತ್ತಷ್ಟು ಬರುವಂತ ಆಗಲಿ. ಸೊ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್ ಚೌಕಿದಾರ್. ಸೊ ಹೋಪ್ ಈ ಕಂಟೆಂಟ್ ಅನ್ನು ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ರೆಡ್ FM ನೋಡ್ತಾ ಇರಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.